ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಶುಕ್ರವಾರ ಯಾವ ರೀತಿಯಾಗಿತ್ತು ಹೋಗಲು ಅಂತ ನೋಡ್ತೋಣ. ಗುರುವಾರ ಇವತ್ತು ಏನಾಗಿತ್ತು, ಸೆನ್ಸೆಕ್ಸ್ನ ಎಕ್ಸ್ಪೈರಿ, ಮೊದಲ ಸೆನ್ಸೆಕ್ಸ್ ಎಕ್ಸ್ಪೈರಿ ಗುರುವಾರ ಆಗಿದ್ದಂಥದ್ದು ಇಂಟ್ರೆಸ್ಟಿಂಗ್ ಆಗಿತ್ತು ನೋಡ್ತೋಣ. ತಡರಾತ್ರಿ GSTದು ಕನ್ಫರ್ಮ್ ಆಯಿತು. ಅಂತೆಕಂತೆ ಅಂತೆಲ್ಲ ಬರ್ತಾ ಇತ್ತು, ಏನೂ ಇರೋದಿಲ್ಲ, 5% 18% ಎರಡೇ ಉಳಿಯೋದು ಅಂತ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಗಿದೆ, ಅದರಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಸೊ ಮಾರ್ಕೆಟ್ ಇವತ್ತು ತುಂಬ ಅದನ್ನ ರೆಸ್ಪೆಕ್ಟ್ ಮಾಡೋದು, ತುಂಬ ಹೈ ಲೆವೆಲ್ ಆಯಿತು. ಆದರೆ ಒಂದಷ್ಟು ಕ್ಯಾಚ್ಗಳಿದೆ, ಅಂದರೆ ಎಲ್ಲ ಸೆಗ್ಮೆಂಟಲ್ಲೂ ಏನು ಅನ್ಕೊಂಡಿದ್ರು ಆ ರೀತಿ ಬಂದಿಲ್ಲ. ಆದರೆ ಮುಖ್ಯವಾಗಿ ಬೇಕಾಗಿದ್ದಂಥದ್ದು ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸು ಮತ್ತು ಟರ್ಮ್ ಇನ್ಶೂರೆನ್ಸ್ ಅಥವಾ ಲೈಫ್ ಇನ್ಶೂರೆನ್ಸು, ಅಲ್ಲಿ ಇನ್ಮೇಲಿಂದ ಯಾವುದೇ ರೀತಿಯಂಥ ಏನೋ ಇದಿರೋದಿಲ್ಲ, GST ಇರೋದಿಲ್ಲ. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿದೆ, ಕೆಲವೊಂದು ಆಹಾರ ಉತ್ಪನ್ನಗಳ ಮೇಲೂ ಕೂಡ ಇನ್ಮೇಲಿಂದ GST ಇರೋದಿಲ್ಲ ಅಂತ ಬಂದಿದೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಯಾವ್ಯಾವುದಕ್ಕಿದೆ ಇಲ್ಲ ಅಂತ ಬಂದಿತ್ತು. ಒಂದ್ಸಲ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ, ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕಿದೆ ವಿತ್ ಕ್ಯಾಲ್ಕುಲೇಷನ್ ಬೇಕು ಅಂತಂದರೆ ಅದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣಂತೆ. ಸೊ ನಿಲ್ ಆಗಿರುವಂಥದ್ದು ನಂಗೆ ಗೊತ್ತಿರೋದಂಗೆ ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸಿಗೆ ಏನು ಪ್ರೀಮಿಯಂ ಕಟ್ತಾ ಇದ್ವಿ ಅದು ಅಂದರೆ GSTನೇ ಇಲ್ಲ ಇನ್ಮೇಲಿಂದ ಅಂತ. ಇದು 18% 0 ಆಗಿರೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸುಮಾರು ದುಡ್ಡು ಉಳಿಸ್ತೀವಿ ಅದರಲ್ಲಿ. ಅದೇ ರೀತಿಯಾಗಿ ಎಜುಕೇಷನ್, ಈಗ ಮ್ಯಾಪ್ಸ್ ತೊಗೊತೀವಿ ಮಕ್ಕಳಿಗೆ, ಚಾರ್ಟ್ಸು, ಗ್ಲೋಬ್ಸು ಇದೆಲ್ಲ ತೊಗೊತಾ ಇರ್ತಾರಲ್ಲ, ಅದಕ್ಕೆಲ್ಲ 100% ಇತ್ತು, ಈಗ ಏನೂ ಇಲ್ಲ. ಪೆನ್ಸಿಲು, ಶಾರ್ಪ್ನರು, ಕ್ರಯಾನ್ಸು ಅದಕ್ಕೆಲ್ಲ ಕೂಡ ಇವಾಗ 100% ಏನೂ ಇಲ್ಲ. ಎಕ್ಸೈಸ್ ಬುಕ್ಕು, ನೋಟ್ ಬುಕ್ಕು ನೋಡಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದಂಥದ್ದು. ರಬ್ಬರಿಗೂ 5% GST ಬೀಳ್ತಾ ಇತ್ತು, ಅದೆಲ್ಲ ಇನ್ಮೇಲಿಂದ ಯಾವುದೇ ಇರೋದಿಲ್ಲ. ಸೊ ಇದೆಲ್ಲ ನಿಲ್ ಕ್ಯಾಟಗರಿಗೆ ಬರ್ತಾ ಇದೆ. ಕೆಲವೊಂದಕ್ಕೆಲ್ಲ ದಿನನಿತ್ಯದ ಎಲ್ಲರಿಗೂ ಬೇಕಾಗಿರುವಂಥದ್ದು, ಅವರು ಬಡವಾಗಿಯೇ ಬಲ್ಲಿದಾಗಲಿ ಯಾರೇ ಆಗಲಿ, ಸೊ ಬೇಕಾಗಿರೋಂಥ ತಲೆಗೆ ಹಾಕೋ ಎಣ್ಣೆ, ಶಾಂಪು, ಟೂತ್ಪೇಸ್ಟು, ಟಾಯ್ಲೆಟ್ ಸೋಪು, ಟೂತ್ ಬ್ರಷು, ಶೇವಿಂಗ್ ಕ್ರೀಮು ಇದೆಲ್ಲ 18% 5% ಬರ್ತಾ ಇದೆ. ತುಪ್ಪ, ಬೆಣ್ಣೆ ಮತ್ತು ಬ್ರೆಡ್ಡು ಇದರದೆಲ್ಲ 12% 5% ಬರ್ತಾ ಇದೆ. ಪನ್ನೀರು ಅದೆಲ್ಲ ಸೇರ್ಕೊಂಡಿದೆ ಅದರಲ್ಲಿ. ಆಮೇಲೆ ಮೇಯ್ನಾಗಿ ಇಂಪಾರ್ಟೆಂಟ್, ಮಕ್ಕಳಿಗೆ ಫೀಡಿಂಗ್ ಬಾಟ್ಲು, ನ್ಯಾಪ್ಕಿನ್ನು ಮತ್ತು ಡೈಪರು ಅದೆಲ್ಲ ಕೂಡ 100% 5% ಬರ್ತಾ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತಷ್ಟು. ಪಾತ್ರೆಗಳು ಕೂಡ 100% 5% ಬರ್ತಾ ಹೋಗುತ್ತಂತೆ. ಯುಟೆನ್ಸಿಲ್ಸ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ. ಕಾರು, ಆಟೋ ಸೆಕ್ಟರ್ಗೆ ಇವತ್ತು ಮಿಕ್ಸ್ ಸೆಂಟಿಮೆಂಟ್ ಇತ್ತು. ಯಾಕೆ ಅಂತಂದರೆ ಎಲ್ಲ ಕಾರಿಂದು ಕೂಡ ಇವಾಗ ಏನು ಮಾಡ್ತಾರೆ, ಕಮ್ಮಿ 18% ಬಂದ್ಬಿಡುತ್ತೆ ಅಂತ ಆಂಟಿಸಿಪೇಷನ್ ಇತ್ತು. ಆದರೆ ಆ ರೀತಿ ಮಾಡಿಲ್ಲ. 4 ಮೀಟರ್ಗಿಂತ ಒಳಗಡೆ ಇರುವಂಥದ್ದು, ಅಂದರೆ ಏನು ಕಾಂಪ್ಯಾಕ್ಟ್ SUV ಅಂತೆಲ್ಲ ಹೆಸರಿಡ್ತಾರೆ ಕೆಲವೊಂದಕ್ಕೆ ಇವಾಗ, ಆದರೆ ಅದು SUV ಅಂತ ಕರೆಯೋಕ್ಕೆ ಆಗೋದಿಲ್ಲ. ಆದರೆ ಕಾಂಪ್ಯಾಕ್ಟ್ ಕಾರ್ಗಳು, ಹ್ಯಾಚ್ ಬ್ಯಾಕ್ ಕಾರ್ಗಳು ಅಂತ ಏನು ಕರಿತಾ ಇದ್ವಿ, ಅಂತಹ ಕಾರ್ಗಳೆಲ್ಲ ಇವಾಗ 4 ಮೀಟರ್ಗಿಂತ ಒಳಗಡೆ ಇರುವಂಥ ಕಾರ್ಗಳು ಯಾವಿತ್ತು ಅದಕ್ಕೆ, ಅದರಲ್ಲೂ ಕೂಡ 1200 cc ಒಳಗಿರಬೇಕು. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಮಾರುತಿದೆ ಬಲೆನೋ ತೊಗೊಂಡ್ರೆ 1200 cc ಒಳಗೆ ಬರುತ್ತೆ, ಅಂಡರ್ ಸಬ್ 4 ಮೀಟರ್ ಕಾರ್ ಅದು. ಅದೇ ಫ್ರಾಂಕ್ಸ್ ಹೋಯ್ತು ಅಂತಂದರೆ ನಿಮಗೆ ಅದು 4 ಮೀಟರ್ಗಿಂತ ಜಾಸ್ತಿ ಇದೆಯಾ ಇದ್ದಂಗಿಲ್ಲ, ಆದರೆ ಅದು ಖಂಡಿತ 1200ಗಿಂತ ಜಾಸ್ತಿ ಇರುವಂಥ ಕಾರ್, 1200 cc ಜಾಸ್ತಿ ಇರುವಂಥದ್ದು. ಆ ಥರ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅಂದರೆ ಯಾವ್ಯಾವುದು SUV ಕ್ಯಾಟಗರಿಲಿ ಅಂತ ಬರ್ತಿತ್ತಲ್ಲ, ಅದಕ್ಕೆಲ್ಲ ಯಾವುದೇ ರೀತಿಯಂಥ ಬದಲಾವಣೆಗಳಾಗಿಲ್ಲ. ಅದೆಲ್ಲ 40% ಹೋಗುತ್ತಾ, ಅದನ್ನ ಇನ್ನೂ ಹೇಳಿಲ್ಲ, ಹೇಳ್ತಾರೆ, ಅದನ್ನು ಹೇಳಿದಾಗ ಗೊತ್ತಾಗ್ತಾ ಹೋಗುತ್ತೆ. ಸೊ ಆದರೆ ಸಣ್ಣ ಸಣ್ಣ ಕಾರ್ಗಳು ಏನಿತ್ತು, ಎಲ್ಲಿ ಡಿಮ್ಯಾಂಡ್ ಕಮ್ಮಿ ಇತ್ತು, ಎಲ್ಲ SUV ಅಂತ ಹೋಗ್ತಿದ್ರು, ಅಲ್ಲಿ ಇವಾಗ ಚೇಂಜಸ್ ಬರುತ್ತೆ. ಸೇಮ್ ವಿತ್ ಡೀಸೆಲ್ ಹೈಬ್ರಿಡ್ ಕಾರಿಗೆ, ಅಲ್ಲೂ ಕೂಡ 1500 cc ಇಟ್ಟಿದ್ದಾರೆ, ಇನ್ಸ್ಟೆಡ್ ಆಫ್ 1200 1500 ಇಟ್ಟಿದ್ದಾರೆ. 3 ವೀಲರ್ ವೆಹಿಕಲ್ಲು ಕೂಡ 28 18, ಅಂದರೆ ಆಟೋ ಇದೆಲ್ಲ ಕಮ್ಮಿ ಆಗ್ಬೋದು. ಕೆಲವೊಂದು ಟ್ರ್ಯಾಕ್ಟರ್ಗಳಿಗೂ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿ. ಟ್ರ್ಯಾಕ್ಟರ್ಗೆ 12% ಇತ್ತು, 18% ಇರಲಿಲ್ಲ ಟ್ರ್ಯಾಕ್ಟರ್ಗಳು. ಆ 12% 5% ಬರುತ್ತೆ, ಯಾಕಂದರೆ ಟ್ರ್ಯಾಕ್ಟರ್ ಅಗ್ರಿಕಲ್ಚರ್ಗೆ ಉಪಯೋಗಿಸ್ತೀವಲ್ವಾ, ಹಾಗಾಗಿ ಅಲ್ಲಿ 28% ಇರಲಿಲ್ಲ. ಈಗ 12% ಅಲ್ಲಿ 5% ಆಗ್ತಾ ಇದೆ. ಅಗ್ರಿಕಲ್ಚರ್ ರಿಲೇಟೆಡ್ ಅಂದರೆ ಈಗ ಡ್ರಿಪ್ ಇರಿಗೇಷನು, ನೀರು ಹನಿ ನೀರಾವರಿ ಮಾಡ್ತಾರಲ್ಲ, ಅದಕ್ಕೆ ಸ್ಪ್ರಿಂಕ್ಲರ್ಗಳಿಗೆ ಅದಕ್ಕೆಲ್ಲ 12% 5%. ಹಾರ್ಟಿಕಲ್ಚರು, ಮೆಷಿನ್ಗಳು, ಸಾಯಿಲ್ ಪ್ರಿಪ್ರೇಷನ್, ಕಲ್ಟಿವೇಷನ್ ಮಾಡೋದು, ಅದಕ್ಕೆ ಏನೇನು ಬೇಕಾಗಿತ್ತು ಸಾಮಗ್ರಿಗಳಿತ್ತು, ಪೆಸ್ಟಿಸೈಡ್ಸು, ನ್ಯೂಟ್ರಿಯೆಂಟ್ಸು ಅದೆಲ್ಲ ಕೂಡ 5% ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್. ಟ್ರ್ಯಾಕ್ಟರ್ ಟೈರು ಪಾರ್ಟು ಅದು ಕೂಡ 5% ಬರ್ತಾ ಇದೆ. ಆದರೆ ಇಲ್ಲಿ ಯಾವುದು ಮಾಮೂಲಿ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟಲ್ಲಿ ಆ ಥರದ್ದಿಲ್ಲ. ಬೈಕಲ್ಲೂ ಕೂಡ 350 cc ಮತ್ತು ಅದಕ್ಕಿಂತ ಕೆಳಗಡೆ ಇರುವಂಥ ಬೈಕ್ಗಳು, ಅಂದರೆ ತುಂಬ ಒಂದು ಸ್ಪೋರ್ಟ್ಸ್ ಬೈಕು ಆ ಥರದ್ರಲ್ಲೆಲ್ಲ ಯಾವುದೇ ಚೇಂಜಸ್ ಆಗಿಲ್ಲ. ಅದು 40% ಇಡ್ತಾರೋ ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ, ನೋಡೋಣಂತೆ. ಮೊಬೈಲ್ ಫೋನ್ ಕಮ್ಮಿ ಆಗುತ್ತೆ ಅಂತ ಸುಮಾರು ಜನಕ್ಕಿತ್ತು, ಆದರೆ ಮೊಬೈಲ್ ಫೋನಿಗೆ ಯಾವುದೇ ರೀತಿಯಂಥ ಚೇಂಜಸ್ನ ಮಾಡಿಲ್ಲ. ಸೊ 18% ಏನು ಬೀಳುತ್ತೋ ಅದು ಬಿದ್ದೇ ಬೀಳುತ್ತೆ. AC 28% 18%, ನಮ್ಗೆ ಯಾರಿಗೂ ಬೇಕಾಗಲ್ಲ ಅನಿಸುತ್ತೆ ಇಲ್ಲಿ, ಬಟ್ ಯಾರಿಗಾರು ತೊಗೊಂಡೋಗಿದ್ದೆ ಅಂದರೆ 28 18 ಬಂದಿದೆ. TV 32 ಇಂಚ್ ಮೇಲ್ಗಡೆ ಟಿವಿಗೆ ಸ್ವಲ್ಪ ಜಾಸ್ತಿ GST ಹಾಕೋರು ಇವಾಗ, ಅದು ಕೂಡ ಇವಾಗ 18% ಬಂದಿದೆ. ಬೇರೆದಕ್ಕೆಲ್ಲ 18 ಇದೆ ಅಂತ ಅನ್ಕೊಂತೀನಿ. ಈಗ 32 ಇಂಚ್ ಮೇಲ್ಗಡೆ ಟಿವಿ ಆದರೂ, LCD LED ಯಾವುದೇ ಆದ್ರೂ ಅದೇ. ಮಾನಿಟರ್ ತೊಗೋಬೇಕು ಅಂತ ಯಾರಿದ್ದೀರಾ, ಪ್ರೊಜೆಕ್ಟರ್ ತೊಗೋಬೇಕು ಅಂತಿದ್ದೀರಾ ಅಂದರೆ 28% ಇತ್ತು, ಈಗ 18%. ಡಿಶ್ ವಾಶ್, ಪಾತ್ರೆ ತೊಳೆಯೋದು, ಅದು ಕೂಡ 28% 18%. ಈ ರೀತಿಯಾಗಿ ಒಂದಿಷ್ಟು ಮೇನ್ ಆಗಿ ಬಂದಿರುವಂಥದ್ದು. ಸೊ ಮಾರ್ಕೆಟು ಖಂಡಿತವಾಗಿ ಪಾಸಿಟಿವ್ ಓಪನ್ ಆಯಿತು. M&M ಇವತ್ತು 6%ಗಿಂತ ಮೇಲ್ಗಡೆ ಹೋಗಿತ್ತು. ಅಟ್ ದ ಎಂಡ್ ಆಫ್ ದ ಡೇ 5.95% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. HDFC ಲೈಫು ಇನ್ಶೂರೆನ್ಸಲ್ಲಿ ಒಳ್ಳೆ ಪಾಸಿಟಿವ್ ಆಗ್ತಾ ಹೋಗಬೇಕು, ಆದರೆ HDFC ಲೈಫು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಕೆಲವೊಂದು ಆ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಟಾಟಾ ಕನ್ಸ್ಯೂಮರ್ ಕೂಡ 3% ಡೌನ್ ಆಗಿದೆ. ಇದರಿಂದ ಈಗ ರಾಜ್ಯಗಳಿಗೆ, ಐ ಥಿಂಕ್ ಕರ್ನಾಟಕ ರಾಜ್ಯ 2ನೇ ಅತಿ ಹೆಚ್ಚು GSTನ ಪೇ ಮಾಡ್ತಿದ್ದಂಥ ರಾಜ್ಯ ಆಗಿತ್ತು. ಈಗ 45,000 ಕೋಟಿ ಹೊರೆ ಆಗುತ್ತೆ ನಮಗೆ
ಈಗ ಹೇಗೆ ಅದನ್ನು ಸರಿದೋರಿಸ್ಕೊಳಕ್ಕೆ ಏನು ಅಂತ ಹೇಳಿಲ್ಲ ಗೌರ್ಮೆಂಟು ಹಾಗೆ ಅಂತ ಆಪೋಸಿಷನ್ ಹೇಳ್ತಾ ಇದ್ದಾರೆ. ಕೆಲವರು ಇನ್ಫ್ರಾಸ್ಟ್ರಕ್ಚರು ಅದನ್ನು ಬೇರೆದಕ್ಕೆ ಉಪಯೋಗಿಸ್ತಿದ್ರೇನೋ, ಇಲ್ಲಿ ಎಲ್ಲ ಗ್ಯಾರಂಟಿಗೆ ಹೋಗ್ತಾ ಇತ್ತು. ಈಗ ಗ್ಯಾರಂಟಿ ಸ್ಕೀಮ್ಗಳಿಗೆ ಕಷ್ಟ ಆಗುತ್ತೆ. ನಾನು ಗ್ಯಾರಂಟಿ ಸ್ಕೀಮ್ ವಿರುದ್ಧ ಇಲ್ಲ, ಆದರೆ ಗ್ಯಾರಂಟಿ ಸ್ಕೀಮ್ನ ಬರೋರು ಎಲ್ಲರಿಗೂ ಕೊಡೋದ್ರ ವಿರುದ್ಧ ಇದ್ದೀನಿ. ಎಲಿಜಿಬಲ್ ಇರೋರಿಗೆ ನಿಜವಾಗ್ಲೂ BPL ಕಾರ್ಡ್ ಇದ್ದವರಿಗೆ ಅಥವಾ ಬಸ್ ಫ್ರೀ ಕೊಟ್ಟರು ಇಂಟರ್ ಡಿಸ್ಟ್ರಿಕ್ಟ್ ಈ ಜಿಲ್ಲೆ ಒಳಗಡೆ ಪ್ರಯಾಣ ಮಾಡೋಕ್ಕೆ ಮಾತ್ರ ಫ್ರೀ ಅನ್ನೋದಾದರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಇಲ್ಲ ಸುಮ್ಮನೆ ಟ್ರಿಪ್ ಹೊಡ್ಕೊಂಡಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ಆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡ್ಕೊಡ್ತೀವಿ ಇಲ್ಲಿ ಅನ್ನೋರಿಗೆ ಪೋಲ್, ಅನವಶ್ಯಕವಾಗಿ ಪೋಲ್ ಅಟ್ ದ ಎಂಡ್ ಆಫ್ ದ ಡೇ ನಾವೇ ಅಲ್ವಾ ಕಟ್ಟೋದು, ಅದಕ್ಕೋಸ್ಕರ ಅಷ್ಟೇ. ಸೊ ಗ್ಯಾರಂಟಿ ಸ್ಕೀಮ್ ಕೊಡಬಾರ್ದು ಅಂತಲ್ಲ, ಆದರೆ ಅರ್ಹರಿಗೆ ಮಾತ್ರ ಕೊಡಬೇಕು. ಸೊ ಈಗ ಟಾಟಾ ಕನ್ಸ್ಯೂಮರ್ 3% ಕರೆಕ್ಷನ್ ಬಂದ್ರ ಮೂಲಕ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದರೆ ಬ್ರಿಟಾನಿಯಾದಲ್ಲಿ 2.96% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಆದರೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಸುಮಾರು ಸ್ಟಾಕ್ಗಳು ನೆಗೆಟಿವ್ ಆಗಿ ಒಂದು ರಿಯಾಕ್ಷನ್ ಕೊಟ್ಟಿದೆ. ವರುಣ್ ಬೆವರೇಜಸ್ಸು FMC ಸೆಕ್ಟರ್ ಕೂಡ, ಯಾಕಂದರೆ ನ್ಯಾಪ್ಕಿನ್ನು ಒಂದಿಷ್ಟೆಲ್ಲ ಹೇಳಿದ್ನಲ್ಲ, ಟೂತ್ ಬ್ರಷು ಅದೆಲ್ಲ FMC ಸೆಕ್ಟರೇ ಬರುವಂಥದ್ದು. ಸೊ ಅದೆಲ್ಲ ಪಾಸಿಟಿವ್ ಆಗಿತ್ತು. ಆದರೆ ವರುಣ್ ಬೆವರೇಜಸ್ಸಲ್ಲಿ 3% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಸೊ ನಿಫ್ಟಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತು, ದೊಡ್ಡ ಗ್ಯಾಪ್ ಅಪ್. ನಿಮಗೆ ಗೊತ್ತಿದೆ ಯಾವತ್ತು ಹಿಂದಿನ ದಿನದ ಓಪನಿಂಗ್ಗಿಂತ ಅಂದರೆ ಹಿಂದಿನ ದಿನದ ಕ್ಲೋಸಿಂಗ್ ಪ್ರೈಸಿಂದ ಒಂದು 300-400 ಪಾಯಿಂಟ್ ಈ ಥರ ಎಲ್ಲ ಓಪನ್ ಆಯಿತು ಅಂತಂದರೆ ಅಲ್ಲಿ ಯಾವುದೇ ಟ್ರೇಡ್ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವ ಸೈಡ್ ಓಪನ್ ಆಗುತ್ತೋ ಆ ಸೈಡ್ ಅಂತೂ ಟ್ರೇಡ್ ಇರೋದಿಲ್ಲ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆದ್ರೂ ಅಷ್ಟೇ, ಇಮಿಡಿಯೇಟಾಗಿ 300 ಪಾಯಿಂಟ್ ಗ್ಯಾಪ್ ಡೌನ್ ಆದರೆ ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ನೀವು ತಗೋಬಾರ್ದು. ಅದೇ ರೀತಿ ಏನೇ ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ ಕೂಡ ಆಲ್ರೆಡಿ ಸ್ಟ್ರಗಲ್ ಆಗ್ತಾ ಇತ್ತು, ಇದಕ್ಕಿಂತ ಇಮಿಡಿಯೇಟಾಗಿ ಮೇಲ್ಗಡೆ ಹೋಗುತ್ತೆ ಅಂತ ನೀವು ತೊಗೊಂಡಿದ್ರಿ. ಇಡೀ ದಿನ ನಿಮಗೆ ಚಾನ್ಸ್ ಕೊಟ್ಟಿಲ್ಲ ಅಲ್ವಾ. ಯಾರಾದರೂ ಆ ಒಂದು ಗೆಸ್ಟರಲ್ಲಿ ಪ್ರೀ ಮಾರ್ಕೆಟು 25,000 ಹತ್ರ ತೋರಿಸ್ತಾ ಇದೆ, 24,900 ಮೇಲೆ ತೋರಿಸ್ತಾ ಇದೆ ಈ ರೀತಿ ಅಂತ ಆಫ್ಟರ್ ಮಾರ್ಕೆಟ್ ಆರ್ಡರ್, ಪ್ರೀ ಮಾರ್ಕೆಟ್ ಆರ್ಡರ್ ಈ ಥರ ಎಲ್ಲ ಇಟ್ಟಿದ್ದಿದ್ರೆ ಓಪನಿಂಗ್ ಎಲ್ಲ ನೋಡಿ ಏನಾಗ್ತಾ ಇತ್ತು, ಇಡೀ ದಿನ ಕೆಳಗಡೆ ಬರ್ತಾ ಇತ್ತು. ನೋಡಿ ಇಲ್ಲಿ ಮಧ್ಯದಲ್ಲಿ 24,800 ಬಂದು ಟೆಸ್ಟ್ ಆಗ್ಬೋದು ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಅದಾದಮೇಲೆ ಬಂದಿದ್ದಂಥ ಫಾಲ್ನ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ 24,750 ಬಿಟ್ಕೊಟ್ಬಿಟ್ಟು ಇವತ್ತು ಫಾಲ್ ಮಾಡ್ತಾರೆ ಅನ್ನೋದು ಎಕ್ಸ್ಪೆಕ್ಟ್ ಆಗಲ್ಲ. ಅಂದರೆ ದಿನದ ನೆನ್ನೆ ಕ್ಲೋಸಿಂಗ್ ಬೇಸಿಸಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಇವತ್ತಿನ ದಿನನ ಕಟ್ ಮಾಡಿ ಇಟ್ಬಿಟ್ರು ಕೂಡ ಏನು ಕೂಡ ವ್ಯತ್ಯಾಸ ಆಗೋದಿಲ್ಲ ಅಲ್ವಾ. ಯಾಕೆಂದರೆ ನೆನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತೋ ಅದೇ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಅಂದರೆ ಇವತ್ತು ಏನು ಪಾಸಿಟಿವಿಟಿ ಬಂದಿತ್ತೋ ಅದಷ್ಟು ಕೂಡ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ ಮಾರ್ಕೆಟ್, ಅಲ್ಲಿ ಏನು ಕೂಡ ಉಳಿದಿಲ್ಲ. ಸೊ ಆದರೆ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನೆನ್ನೆ ಕ್ಲೋಸಿಂಗನ್ನು ಅಲ್ಲೇ ರೆಸ್ಪೆಕ್ಟ್ ಮಾಡಿದೆ. ನಾಳೆ ಈ ಝೋನ್ನ ಬಿಟ್ಟು ಕೆಳಗಡೆ ಬಂತು ಅಂದರೆ ಖಂಡಿತ ಮಾರ್ಕೆಟ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಬೌನ್ಸ್ ತೊಗೊಂಡು ತಿರ್ಗಾ 25,000 ಅಟೆಂಪ್ಟ್ ಕೂಡ ಮಾಡೋಕ್ಕೆ ಹೋಗ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಸಿಚುಯೇಷನ್ನು ಯಾವ ರೀತಿ ಬರುತ್ತೆ, ನ್ಯೂಸು ಎಲ್ಲದೂ ಕೂಡ ಇವತ್ತೊಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು. ಡೈಲಿ ಕ್ಯಾಂಡಲ್ ಅಂತ ನೋಡ್ತಾ ಬರೋದಾದರೆ ಯಾವೊಂದು ಟ್ರೆಂಡ್ ಲೈನ್ ಹಾಕಿದ್ವಿ, ಈ ವೈಟ್ ಟ್ರೆಂಡ್ ಲೈನ್ ಅದನ್ನ ರೆಸ್ಪೆಕ್ಟ್ ಮಾಡ್ತಾ ಇದೆ ನೋಡಿ. ಇಲ್ಲಿ ಹೋಗುತ್ತೆ, ಇಲ್ಲಿ ಬರುತ್ತೆ. ಅಂದರೆ ಕ್ಲೀನಾಗಿ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೂ ಇಲ್ಲಿ ಬಂದು ಟೆಸ್ಟ್ ಮಾಡಲಿಲ್ಲ. ಸೊ ಅದು ಬೇರೆ ವಿಚಾರ. ಆದರೆ ಈ ಟ್ರೆಂಡ್ ಲೈನ್ ಅಷ್ಟು ಜೋರಾಗಿ ನಂಬ್ಕೋಬೇಕಾಗಿಲ್ಲ ನಾವು ಇವಾಗ. ಆದರೆ ಏನೋ ಒಂದು ಲೋಯರ್ ಹೈ ಲೋಯರ್ ಲೋ ಮಾಡ್ತಾ ಇತ್ತು, ಇಲ್ಲಿ ಬಂತು, ಈ ಒಂದು ಬೇಸ್ ಹತ್ತಿರ ಬಂದು ಇವಾಗ ವಾಪಸ್ ಮೇಲ್ಗಡೆ ಬಂದಿತ್ತು. ಸೊ ಈಗ ನೋಡೋಣ, ಈ ಟ್ರೆಂಡ್ ಲೈನ್ ಬಿಟ್ಟು ಮೇಲ್ಗಡೆ ಹೋಯ್ತು ಅಂದರೆ ಆಗ ನಾವು ಪಾಸಿಟಿವ್ ಅನ್ಕೊಂತ ಹೋಗೋದು. ಇಲ್ಲ ಅಂತಂದರೆ ಇವತ್ತು ಬಂದಿರೋದು ತಿರ್ಗಾ ಈಗ ಇಂಟರ್ನಲ್ ಕ್ಯಾಂಡಲ್ಲೇ ಆಗೋ ಥರ ಬಂದಿದೆ. ಅಂದರೆ ಈಗ 3 ದಿನದ ಜೋರಾಗಿ ಏನು ಫಾಲ್ ಬಂದಿತ್ತು ಅದಕ್ಕೆ ಒಂದು ಅಟೆಂಡ್ ಮಾಡಿದೆ, ಈಗ ವಾಪಸ್ ಮತ್ತೆ ಕೆಳಗಡೆ ಹೋಗ್ತೀನಿ ಅನ್ನೋ ಥರ ಹೇಳ್ತಿದ್ಯಾ. ನೋಡೋಣ ಏನು ಹೇಳುತ್ತೆ ಮಾರ್ಕೆಟ್. ನಾಳೆ ಕ್ಲೋಸಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾಳೆಗೆ ಏನಾಗುತ್ತೆ, ನಮ್ಮ ವೀಕ್ಲಿ ಕ್ಯಾಂಡಲ್ಗಳು ಕ್ಲೋಸಿಂಗ್ ಆಗುತ್ತೆ. ವೀಕ್ಲಿ ಕ್ಯಾಂಡಲ್ ನೋಡ್ಕೊಂಬರೋದಾದರೆ ಈಗ ನೋಡಿ ಈಸಿಲಿ ಇಂಟರ್ನಲ್ ಕ್ಯಾಂಡಲ್ ಥರನೇ ಆಗೋ ಥರ ಕಾಣಿಸ್ತಾ ಇದೆ. ಅಂದರೆ ಹೋದ ವಾರನೂ ಇಷ್ಟು ದೊಡ್ಡ ಪಾಯಿಂಟ್ಗಳಾಗಿತ್ತು, ಈ ವಾರನೂ ಕೂಡ ಅಟೆಂಡ್ ಮಾಡಿ ಅಲ್ಲಿ ಬಂದಿದೆ. ಸೊ ನಾಳೆ ಇದರೊಳಗಡೆ ಎಲ್ಲೇ ಕ್ಲೋಸಿಂಗ್ ಆದರೂ ಕೂಡ ಇದೇನಿದು ಎಗೇನ್ ಇಂಟರ್ನಲ್ ಕ್ಯಾಂಡಲ್ ಕ್ಲೋಸಿಂಗೇನೆ. ಸೊ ಏನು ಕೂಡ ಅಲ್ಲಿ ಫಲಿತಾಂಶ ಹೊರಬರೋದಿಲ್ಲ. ಸೊ ಈ ವಾರದಲ್ಲೂ ಇದರಲ್ಲೇ ಮುಗಿತಾ ಇದೆ. ಸೊ ಕೆಳಗಡೆ ಬಂದ್ರೂ ಜಾಗ ಇದೆ, ಮೇಲ್ಗಡೆ ಹೋದ್ರೂ ಏನೇ ಆದರೂ ಅದು ಇಂಟರ್ನಲ್ ಕ್ಯಾಂಡಲ್ಲೇ ಆಗುತ್ತೆ. ಬಟ್ ಒಂದು ರಿಕವರಿ ಕ್ಯಾಂಡಲ್ ಥರ ಆಗುತ್ತಾ, ಟಫ್ ಫೈಟ್ ಕೊಡೋ ಕ್ಯಾಂಡಲ್ ಆಗುತ್ತಾ, ಅಥವಾ ವಾಪಸ್ ಮತ್ತೆ ರೆಡ್ ಆಗಿ ಒಂದು ಸೆಲ್ಲಿಂಗ್ ಕಂಟಿನ್ಯೂಷನ್ ಆಯಿತು ಅನ್ನೋ ಥರ ಕ್ಯಾಂಡಲ್ ಆಗುತ್ತಾ ಅನ್ನೋದು ನೋಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿ ಇವತ್ತು ಸ್ವಲ್ಪ ಪಾಸಿಟಿವಿಟಿನ ಕೊಟ್ಟಿತ್ತು, ಇಲ್ಲ ಅಂತಲ್ಲ. ಇದು ಕೂಡ ಗ್ಯಾಪ್ ಅಪ್ಪಲ್ಲಿ ಓಪನಿಂಗ್ ಆಗಿತ್ತು 54,400, ಆದರೆ ಕೊನೆ ಟೈಮಲ್ಲಿ ಅದು ಕೂಡ ಆಲ್ಮೋಸ್ಟ್ ಕಳ್ಕೊಂಡಿದೆ. ಆದರೆ ಬ್ಯಾಂಕ್ ನಿಫ್ಟಿ ಕಂಪೇರ್ ಟು ನಿಫ್ಟಿ 400 ಪಾಯಿಂಟ್, ನಿಫ್ಟಿನ 400 ಪಾಯಿಂಟ್ ಇವತ್ತು ಆ ಥರ ಚೇಂಜಸ್ಗಳು ಬಂದಿದೆ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ರಿಯಾಕ್ಟ್ ಮಾಡಿತ್ತು, ಪಾಸಿಟಿವ್ ಆಗಿತ್ತು. ಎಲ್ಲದೂ ಕೂಡ ಸೇಮ್ ರಿಯಾಕ್ಷನ್ ಕೊಟ್ಟಿದೆ. ಏನು ಗ್ಯಾಪ್ ಅಪ್ ಓಪನ್ ಆಗಿತ್ತು ಅದಷ್ಟನ್ನು ಇಡೀ ದಿನದಲ್ಲಿ ಕಳ್ಕೊಂಡು ಎಂಡ್ ಆಗಿದೆ. ಸೊ ಬಿಕಾಸ್ ಅದನ್ನು ಅನಲೈಸ್ ಮಾಡಿರ್ತಾರೆ, ಸೆಕ್ಟರಲ್ಲಿ ಡೇಟಾ ಬರುತ್ತೆ, ಈ ರೀತಿ ಆಗುತ್ತೆ. ಏನೇ ಜನರ ಸೆಂಟಿಮೆಂಟ್ ಇದ್ರೂ ಕೂಡ ನಿಜವಾಗ್ಲೂ ಅದರಿಂದ ಇಂಪ್ಯಾಕ್ಟ್ ಆಗ್ತಿದೆಯಾ ಇಲ್ವಾ ಅಂತ ಆಗಿ ಮಾರ್ಕೆಟ್ ಅದಕ್ಕೆ ಒಂದು ಬೆಲೆ ಕೊಟ್ಟಿರುತ್ತೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ನೋಡೋದಾದರೆ 24,840 ಪಾಸಿಟಿವ್ ಅಲ್ಲೇ ತೋರಿಸ್ತಾ ಇದೆ ಗಿಫ್ಟ್ ನಿಫ್ಟಿ. ಸ್ವಲ್ಪ ನೋಡೋಣ, ನಾಳೆಗೆ ಇನ್ನೂ ತುಂಬ ಟೈಮ್ ಇದೆ ಓಪನ್ ಆಗೋಕ್ಕೆ ಯಾವ ರೀತಿ ಆಗುತ್ತೆ ಅಂತ. ಇಂಡಿಯಾ ವಿಕ್ಸು ಇವತ್ತು ಕೂಡ ಡ್ರಾಪ್ ಆಗಿದೆ. ಅನದರ್ ಪಾಸಿಟಿವ್ ಸೈನ್ ಅಥವಾ ಪಾಸಿಟಿವ್ ಔಟ್ಲುಕ್ನೇ ನಾವು ಯಾಕೆ ಮಾರ್ಕೆಟ್ನಲ್ಲಿ ಇಟ್ಕೋಬೇಕು ಅನ್ನೋದು ಇದು ಹೇಳ್ತಾ ಇದೆ. ಅದಕ್ಕೋಸ್ಕರನೇ ಇವತ್ತಿನ ಕ್ಲೋಸಿಂಗನ್ನು ನಾನು ನೆಗೆಟಿವ್ ಕ್ಲೋಸಿಂಗ್ ಅಂತ ಓದ್ತಾ ಇಲ್ಲ. ಯಾಕೆಂದರೆ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲೇ ಕ್ಲೋಸಿಂಗ್ ಆಗಿದೆ. ಸೊ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ರೀಟೆಸ್ಟ್ ಮಾಡ್ತಾ ಇದೆ ಅಂತ ಅನ್ಕೋಬೋದು. ನಾಳೆ ಸಸ್ಟೈನ್ ಆಗಿ ಮತ್ತೆ ಮೇಲೆ ಹೋಗುತ್ತೆ, ಹೆಂಗೆ ಕತೆ ನೋಡೋಣ. ಒಟ್ಟಿನಲ್ಲಿ ನೆಗೆಟಿವ್ ಅಂತ ಈಗಲೇ ಹೇಳೋದು ಸಿಚುವೇಶನ್ ಬಂದಿಲ್ಲ. ಕ್ರೂಡು 5,600 ತಿರ್ಗಾ ಬೀಳಿಸ್ತಾ ಇದೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿಂದ ಬಿತ್ತು ಅಂದರೆ ಕ್ರೂಡು ಮತ್ತೆ
ಮತ್ತೆ 5,400 ತನಕ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡಿ 5,600 ಮಾಡಿ ಲೆವೆಲ್ ಹೋಗಿತ್ತು, ಈಗ ಟೆಸ್ಟ್ ಆಗಿ ಅದು ಕೆಳಗಡೆ ಬರ್ತಿದೆ. ಇವತ್ತು ಅಷ್ಟೇನು ಆಯಿತು ಅಂದರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂತಂದರೆ ಇದು ಕೆಳಗಡೆ ಬರ್ತಾ ಹೋಗುತ್ತೆ. ಸೊ 5,600 ತುಂಬ ಇಂಪಾರ್ಟೆಂಟ್ ಲೆವೆಲ್, ನೋಡೋಣ ಯಾವ ರೀತಿಯಾಗಿ ಮಾಡುತ್ತೆ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸು ತಿರ್ಗಾ 270 ಲೆವೆಲ್ಗೆ ಹೋಗಿದೆ. ಗೋಲ್ಡು ಆಲ್ ಟೈಮ್ ಹೋಗಿದೆ. ಗೋಲ್ಡ್ ಬಗ್ಗೆ ಕೇಳಿದ್ರಿ ನನಗೆ ಏನು ಮಾಡೋದು ಏನು ಅಂತ. ಗೋಲ್ಡ್ ಬಗ್ಗೆ ಏನಿಲ್ಲ, ಸುಮ್ಮನೆ ನೋಡ್ತಾ ಇರೋದು ಅಷ್ಟೇ. ಇವಾಗ ಈಗಂತೂ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ. SGBನಲ್ಲಿ ಇನ್ವೆಸ್ಟ್ ಮಾಡಿದರೆ, ಗೋಲ್ಡ್ ಬೀಸಲ್ಲಿ ಇನ್ವೆಸ್ಟ್ ಮಾಡಿದರೆ, ಅಥವಾ ಫಿಸಿಕಲ್ ಗೋಲ್ಡೇ ಇದ್ದರೆ ಆರಾಮಾಗಿರಿ, ನೋಡ್ತಾ ಇರಿ, ನೋಡೋಣ ಏನಾಗುತ್ತೆ. ಗೋಲ್ಡು ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಒಂದು ಕರೆಕ್ಷನ್ ಅಂತೂ ಪೆಂಡಿಂಗ್ ಇದೆ ಗೋಲ್ಡಲ್ಲಿ. ಅಟ್ಲೀಸ್ಟ್ 1,02,000 ಬರಬೇಕು, ನೋಡೋಣ ಯಾವಾಗ ಬರುತ್ತೆ ಅಂತ. ಅದೇ ರೀತಿಯಾಗಿ ಸಿಲ್ವರು ಕೂಡ ಆಲ್ ಟೈಮ್ ಹೈಲೇ ನಡೀತಾ ಇದೆ. ಕಾಪರು ಒಂದು 900 ಲೆವೆಲು ಚೆನ್ನಾಗಿ ಹೋಗ್ತಾ ಇತ್ತು. ಈಗ ಕಾಪರಲ್ಲಿ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಇವತ್ತು ಅಲ್ಲೇ 900 ಲೆವೆಲಲ್ಲೇ ಸಸ್ಟೇನ್ ಆಗಿದೆ. ನೋಡೋಣ ಇಲ್ಲಿಂದ ಬೌನ್ಸ್ ಬ್ಯಾಕ್ ಆಗುತ್ತಾ ಏನು ಕತೆ ಅಂತ. ಸೊ ಆದರೆ 920 ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತೆ. ಫಾರೆಕ್ಸ್ ಬಗ್ಗೆ ಕೇಳಿದಿರಾ ಅಂತ ಒಬ್ರು ಕೇಳಿದಿರಾ, ಫಾರೆಕ್ಸ್ ಬಗ್ಗೆ ಹೇಳಿ ಅಂತ. ನೋಡಿ USD INR ಮಾತಾಡ್ತಾ ಇದ್ವಿ, ಬಟ್ ಯಾರು ಫಾರೆಕ್ಸ್ ಟ್ರೇಡಿಂಗು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ತುಂಬ ಅದು ರಿಸ್ಕಿ ಇದೆ. ಮತ್ತು ಎಲ್ಲ ಫಾರೆಕ್ಸ್ ಟ್ರೇಡಿಂಗು ಕೂಡ ಅಲೋಡ್ ಕೂಡ ಇಲ್ಲ. 88 ರೂಪಾಯಿಗೆ ಹೋಗಿದೆ, ಅಂದರೆ ಆಲ್ಮೋಸ್ಟ್ ಸಾರ್ವಕಾಲಿಕ ದಾಖಲೆ ಇದು. $1ಗೆ 88 ರೂಪಾಯಿ ಕೊಡಬೇಕಾಗಿರೋಂಥದ್ದು. ನ್ಯೂಸ್ ಸೆಗ್ಮೆಂಟಲ್ಲಿ ಅದೇ ಇತ್ತು. ಇವಾಗ ಏನಂತಂದರೆ, ಈಗ ಏರ್ಪ್ಲೇನ್ ಕಂಪ್ನಿಗಳೆಲ್ಲ ದೀಪಾವಳಿಗೆ ಮುಂಚೆ ಇವಾಗ ಬೆಲೆಗಳನ್ನು ಸರಿಸುಮಾರು 52% ಜಾಸ್ತಿ ಮಾಡಿದ್ದಾರೆ. ರುಪಿ ಕಮ್ಮಿ ಆಗಿದೆ, ಜೊತೆಗೆ ಸಪ್ಲೈಗಳು ಕೂಡ ಈಗ ಸ್ಕ್ವೀಸ್ ಆಗ್ತಾ ಇದೆ. ಈ ಕಡೆ ಆಲ್ಮೋಸ್ಟ್ 52% ಫ್ಲೈಟ್ ಟಿಕೆಟ್ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಗೌರ್ಮೆಂಟ್ ಸೆಕ್ಟರ್ಗಳದ್ದು GSEC ಅಂತ ಏನು ಬರುತ್ತೆ, ಹಿಂದೆ ನಾನು ಎಲ್ಲದಕ್ಕಿಂತ ಬ್ಯಾಂಕ್ ಠೇವಣಿಗಿಂತ ಸುರಕ್ಷಿತವಾದ ಹೂಡಿಕೆ ಅಂತ ನಾನು ಮಾಡಿಕೊಟ್ಟಿದ್ದೆ ನಾನು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಬಗ್ಗೆ. ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ. ಅದರ ಈಲ್ಡು ಲಾಂಗ್ ಟರ್ಮ್ ಈಲ್ಡ್ 10 ವರ್ಷ ಆಯ್ತರದೆಲ್ಲ ಆಗಿರುತ್ತೆ ಅದು ಬಾಂಡು, ಅದ್ರ ಜಾಸ್ತಿ ಆಗ್ತಿರೋದ್ರಿಂದ ಈಗ ಲಾಂಗ್ ಟರ್ಮ್ ಡೆಟ್ ಮ್ಯೂಚುವಲ್ ಫಂಡ್ಗಳಿಗೆ ಈಗ ಸ್ವಲ್ಪ ಆಪರ್ಚುನಿಟಿ ಕಮ್ಮಿ ಆಗ್ಬೋದೇನೋ ಅಂತ ಬರ್ತಾ ಇದೆ. GST ನ್ಯೂಸ್ಗಳನ್ನು ಆಲ್ರೆಡಿ ನಾವು ಮಾತಾಡ್ಕೊಂಡಿದ್ವಿ. ರಿಲಯನ್ಸ್ ಇಂಡಸ್ಟ್ರೀಸು $2 ಬಿಲಿಯನ್ ಮತ್ತೆ ರೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಷ್ಟು ಸಾಲ ಮಾಡ್ತಾರೆ ಅಂತ ನೋಡೋಣ ಗ್ರೂಪಿಂದ. ಅದೇ ರೀತಿಯಾಗಿ ಜಿಯೋದು ಈಗ ನಾವು 350 ರೂಪಾಯಿದು ಏನೋ ಒಂದು, ಯಾರ್ಯಾರು 350 ರೂಪಾಯಿಗಿಂತ ಜಾಸ್ತಿ ಪ್ಲಾನ್ ಹಾಕ್ಕೊಂಡಿದ್ದಾರೆ ಡೇಟಾ, ಅವ್ರಿಗೇನೋ ಅನ್ಲಿಮಿಟೆಡ್ ಡೇಟಾ ಕೊಡ್ತಾರಂತೆ ಈಗ ಸೆಪ್ಟೆಂಬರಿಂದ ಅಕ್ಟೋಬರ್, ಈ ಹಬ್ಬದ ಟೈಮು ಇದು ಅಂತ. ಸೊ ನೋಡಿ, ಅದು ಯಾರಾದ್ರು ಇದ್ದರೆ ಚೆಕ್ಔಟ್ ಮಾಡ್ತಾ ಹೋಗಿ. ಅದೇ ರೀತಿಯಾಗಿ ಈಗ ಇಂಡಿಯಾಸ್ ಆಫೀಸ್ ಸೆಕ್ಟರ್ ಕೂಡ ಇವಾಗ REIT ಗ್ರೋತ್ ಫೇಸಿಗೆ ಸೇರಿಸ್ಕೊಂಡಿದೆ. ಅಂದರೆ ಇವಾಗ ಈಗ ಎಂಬಸಿ ಪಾರ್ಕ್ ಅಂತ ಇದೆ, ಇದು ಬ್ರೂಕ್ ಫೀಲ್ಡ್ ಅಂತ ಇದೆ. ಸೊ ಅದನ್ನ REIT ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ ಅಂತ ಅನ್ಕೊಂತೀನಿ. ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ಬರ್ತಾ ಹೋಗುತ್ತೆ. ಸೊ ರಿಯಲ್ ಎಸ್ಟೇಟಲ್ಲಿ ಥ್ರೂ ಈಕ್ವಿಟಿ ಮಾರ್ಗದಲ್ಲಿ ಏನಾದ್ರು ಹೂಡಿಕೆ ಮಾಡೋಕ್ಕಿದೆಯಾ ಅಂದರೆ ಅದು REIT ಮಾರ್ಗದಲ್ಲಿ ಆಗಿರುತ್ತೆ. ನಾನಾಗಲೇ ಹೇಳ್ದಂಗೆ ಬೆಂಗಳೂರಲ್ಲೇ ಬರ್ತೀವಿ, ಎಲ್ಲ ಕಡೆ ಸೇರ್ಕೊಂಡಾಗೆ ಮೇಯ್ನಾಗಿ 4 ಲಿಸ್ಟೆಡ್ REIT ಇದೆ. ಒಂದು ಎಂಬಸಿ ಆಫೀಸ್ ಪಾರ್ಕ್ ಇದೆ, ಇನ್ನೊಂದು ಮೈಂಡ್ ಸ್ಪೇಸ್ ಬಿಸ್ನೆಸ್ ಪಾರ್ಕ್ ಅಂತ ಇದೆ, ಇನ್ನೊಂದು ಬ್ರೂಕ್ ಫೀಲ್ಡ್ ಅಂತ ಇದೆ, ಇನ್ನೊಂದು ನಾಲೆಡ್ಜ್ ರಿಯಾಲಿಟಿ ಟ್ರಸ್ಟ್ ಅಂತ ಇದೆ. ಸೊ ಲಿಕ್ವಿಡೇಷನ್ನ ನೋಡಿಕೊಂಡು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಆಫೀಸ್ ಸ್ಪೇಸ್ಗಳು ಇಂಡಿಯಾ ಇದರಲ್ಲಿ ಇನ್ನೂ ಒಂದು ದೊಡ್ಡ ಬೆಳವಣಿಗೆ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. 25 to 30% ಗ್ರೋತ್ ಆಗ್ಬೋದು ಬೈ 2030 ಅಂತ. ನೋಡೋಣ REIT ಮಾರ್ಕೆಟಲ್ಲಿ ಏನು ಚೇಂಜಸ್ ಆಗುತ್ತೆ ಏನು ಅಂತ. ಸೆಮಿ ಕಂಡಕ್ಟರ್ ಪುಷು, ಸೆಮಿಕಾನ್ ಇಂಡಿಯಾ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಇತಿಹಾಸ ಬರೆಯುತ್ತೆ ಭಾರತ. ಸೊ ಸೆಮಿ ಕಂಡಕ್ಟರ್ ಮೇಡ್ ಇನ್ ಇಂಡಿಯಾ, ಡಿಸೈನ್ ಇನ್ ಇಂಡಿಯಾ, ಟ್ರಸ್ಟೆಡ್ ಫಾರ್ ಇಂಡಿಯಾ ಅಂತ ಈ ಥರ ಒಂದು ಕ್ಯಾಂಪೇನ್ನ ಮಾಡ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ ಬಗ್ಗೆ ತುಂಬ ದೊಡ್ಡ ಪುಷ್ನ ಕೊಡ್ತಾ ಇದ್ದಾರೆ. ನೋಡೋಣ ಅದೇನು ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಕ್ಯಾನ್ಸರ್ ಡ್ರಗ್ಗಳನ್ನ ನಿಲ್ ಮಾಡಿದ್ದಾರೆ. ನೋಡಿ, ಸುಮಾರು ಕ್ಯಾನ್ಸರ್ಗಳು ಎಲ್ಲ ಕಡೆ ಹರಡ್ತಾನೆ ಇದೆ ಇವಾಗ. ಅದಕ್ಕೆ ಸಂಬಂಧಪಟ್ಟ ಔಷಧಿ ಇದನ್ನೆಲ್ಲ ಇವಾಗ 0% GST ಹಾಕಿರೋದು ಒಳ್ಳೆಯದು. ಇನ್ನೊಂದು ಕೆಲವರಿಗೆ ಡೌಟ್ ಇರ್ಬೋದು, ಈ ಸಿನ್ ಪ್ರಾಡಕ್ಟ್ಸ್ ಅಂತ ಬರುತ್ತಲ್ಲ ಅದರಲ್ಲಿ ಆಲ್ಕೋಹಾಲು ಸೇರುತ್ತಾ ಅಂತ. ಆಲ್ಕೋಹಾಲ್ನ GST ವ್ಯಾಪ್ತಿಗೆ ಇಟ್ಟಿಲ್ಲ, ಅದನ್ನ ಸ್ಟೇಟ್ ವೈಸ್ ಎಕ್ಸೈಸ್ ಡ್ಯೂಟಿ ಬರುತ್ತಲ್ಲ ಅದಕ್ಕೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲು GST ವ್ಯಾಪ್ತಿಯಲ್ಲಿ ಇರಲಿಲ್ಲ ಆಲ್ಕೋಹಾಲ್, ಇವಾಗಲೂ ಇರೋದಿಲ್ಲ. ಆದರೆ ಇದು ಬೀಡಿ, ಸಿಗರೇಟು, ಇದು ಗುಟ್ಕಾ ಇದೆಲ್ಲ ಏನಿದೆ, ಜರ್ದಾ ಏನೇನು ಬರುತ್ತೆ ಅದೆಲ್ಲದಕ್ಕೂ ಕೂಡ ಈಗ 40% ಬೀಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆಲ್ಕೋಹಾಲು ಅದು ಸ್ಟೇಟ್ ಡ್ಯೂಟಿಗೆ ಬರುತ್ತೆ, ಅದು ಸಪ್ರೇಟಾಗಿ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ನನಗೆ ಕಂಡಂಥ ನ್ಯೂಸ್ಗಳು. ಸರಿಸುಮಾರು 2,000 ಕೋಟಿ ಇನ್ಶೂರೆನ್ಸು ಶಿಪ್ ಬಿಲ್ಡರ್ಸ್ ಅವರು ಅಷ್ಟು ತೊಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆ ಥರ ಈ ಥರ ಎಲ್ಲ ಚೇಂಜಸ್ ಆಗ್ತಾ ಇದೆಯಲ್ಲ, ಸಸ್ಟೈನಬಲ್ ಮಾರ್ಕೆಟ್ ಅಂತ. ಅದು ಶಿಪ್ ಬಿಲ್ಡಿಂಗಲ್ಲಿ ಒಂದಿಷ್ಟು ಐ ಥಿಂಕ್ ಡಿಫೆನ್ಸ್ ಸ್ಟಾಕ್ಗಳೆಲ್ಲ ಸ್ವಲ್ಪ ಒಂದು ದೊಡ್ಡ ಕರೆಕ್ಷನ್ನ ಪಡ್ಕೊಂಡಿದೆ ಅದು. ಸೊ ನೋಡೋಣಂತೆ. ಜೊತೆಗೆ Q1 ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನು ಕಮ್ಮಿ ಆಗಿದೆ ಅಂತ ಮಾತಾಡ್ತಾ ಇದ್ವಲ್ಲ, ಅದರಲ್ಲಿ ಫಾರ್ ದ ಫಸ್ಟ್ ಟೈಮ್ Q1 15% ಜಾಸ್ತಿ ಆಗಿದೆ ಅಂತ ಬಂದಿದೆ. $18.6 ಬಿಲಿಯನ್ ಜಾಸ್ತಿ ಆಗಿದೆ ಅಂತ, ವಿಚ್ ಇಸ್ ವೆಲ್ಕಮ್ ಅಂತ ಹೇಳ್ತೀನಿ. ಯಾಕೆಂದರೆ ವಾಪಸ್ ಬರ್ತಾ ಇರೋವಂಥದ್ದು ಯಾರು ನಮ್ಮ FDIಗಳು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆಲ್ಲ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಅದನ್ನು ಬಿಟ್ಟು ಸೆನ್ಸೆಕ್ಸಲ್ಲೂ ಕೂಡ ಇವತ್ತು ಎಕ್ಸ್ಪೈರಿ ಆಗಿತ್ತಲ್ವ, ಏನಾಗಿತ್ತು ಅಂತ ನೋಡೋದಾದ್ರೆ ನೋಡಿ, ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. 81,000 ಆಲ್ಮೋಸ್ಟ್ ಹಳೆಯದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಬಿಡುತ್ತೆ, ಇಲ್ಲೊಂದು ಪ್ರಶ್ನೆ ಮಾಡಿತ್ತು, ಆ ಲೆವೆಲಲ್ಲಿ ಓಪನ್ ಆಗಿದೆ. ಅಲ್ಲಿಂದ ಸ್ಟ್ರೈಟ್ ಅವೇ ಕರೆಕ್ಷನ್ ಬಂದಿದೆ. ನೆನೆ ಏನು ಮಾತಾಡ್ಕೊಂಡಿದ್ದು 80,000ದಿಂದ 81,000 ಇರ್ಬೋದು ಅಂತ. ಬಟ್ ಇವತ್ತು ಓಪನಿಂಗಲ್ಲೇ ಅಷ್ಟು ದೊಡ್ಡ ಮೂಮೆಂಟ್ ಬಂತು. ಸೊ ಕೆಳಗಡೆ ಶಿಫ್ಟ್ ಮಾಡ್ಕೊಂಡಿದ್ರು ಕೂಡ ಎಲ್ಲರೂ. ಸೊ ಈ ಲೆವೆಲ್, ಈ 10 ಲೆವೆಲ್ಗೆ ಅಂತ ಶಿಫ್ಟ್ ಮಾಡ್ಕೊಂಡಿದ್ರು ಕೂಡ ಲಾಸ್ಟ್ ಟೈಮ್ ತನಕ ಉಳಿಸಿದೆ. ಅಂದರೆ ಏನು
ಏನು ಸೇಫೇ ಮಾಡಿದೆ, ಕೊನೆಗೆ ಸ್ವಲ್ಪ ಒಂದು ರಿಸ್ಕಿ ಆಗಿರುತ್ತೆ, ಕೊನೆ ತನಕ ಉಳಿಸ್ಕೊಂಡಿದ್ದಾರೆ ಪೊಸಿಷನ್, ಬಟ್ ಏನು ಕೂಡ ಪ್ರಾಬ್ಲಮ್ ಮಾಡಿಲ್ಲ. ಅಂದರೆ ಇಷ್ಟು ದೊಡ್ಡ ಗ್ಯಾಪ್ ಓಪನಿಂಗ್ ಆದಾಗ ಹಿಂದಿನ ಸಪೋರ್ಟ್ ಲೆವೆಲ್ ಎಲ್ಲಿದೆ ಅಲ್ಲಿಗೆ ಪಿ ಸೆಲ್ ಮಾಡಿದ್ರು ಕೂಡ ಅಲ್ಲಿ ಏನು ಕೂಡ ಚೇಂಜಸ್ ಆಗಿಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಅಂತ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ. ನಾಳೆ ವೀಕಿನ ಕ್ಲೋಸಿಂಗು, ಸೊ ಸೆನ್ಸೆಕ್ಸು ನಿಫ್ಟಿ ಎಲ್ಲದರಲ್ಲೂ ಕೂಡ ಈಗ ವೀಕ್ ಕ್ಲೋಸಿಂಗು ಯಾವ ಥರ ಮಾಡುತ್ತೆ ಅಂದರೆ ವೀಕಾಗಿ ಕ್ಲೋಸ್ ಆಗುತ್ತಾ ವೀಕಿನ ಕ್ಯಾಂಡ್ಲು, ಅಥವಾ ಒಂದು ಸ್ಟ್ರಾಂಗ್ ಮೂಮೆಂಟ್ಗೊಂದು ಸರಿಸಾಟಿಯಾಗಿ ಲಾಸ್ಟ್ ವೀಕ್ ಥರದೇ ಕ್ಲೋಸಿಂಗ್ ಆಗುತ್ತಾ ಅಂತ ನೋಡೋಣ. ವಿಕ್ಸು ಕೆಳಗಡೆ ಇರೋದ್ರಿಂದ ಸ್ವಲ್ಪ ಪಾಸಿಟಿವ್ ಔಟ್ಲುಕ್ನ ಇಟ್ಕೊಂಡಿರಬೇಕು. ಜೊತೆಗೆ ಇಂಪಾರ್ಟೆಂಟ್ ಲೆವೆಲ್ ಸೆನ್ಸೆಕ್ಸಲ್ಲಾಗಲಿ ನಿಫ್ಟಿನಲ್ಲಾಗಲಿ ಯಾವ್ದು ನಿನ್ನೆ ಒಂದು ಕ್ಲೋಸಿಂಗ್ ಆಗಿತ್ತು ಆ ಲೆವೆಲ್ನ ಬಂದು ಟೆಸ್ಟ್ ಮಾಡಿದೆ ಅಷ್ಟೇ ಅಲ್ವಾ. ನೋಡಿ ಈ ಲೆವೆಲ್ನ ಬಂದು ಟೆಸ್ಟ್ ಮಾಡಿದೆ ಇವಾಗ. ಸೊ ಇಲ್ಲಿಂದ ಸಪೋರ್ಟ್ ತೊಗೊಂಡೋಯ್ತು ಅಂದರೆ ನಾವು ರಿಮೇನ್ ಬುಲಿಶ್ ಆಗಿ, ಅಂದರೆ ಅಟ್ಲೀಸ್ಟ್ ಪಾಸಿಟಿವ್ ಔಟ್ಲುಕ್, ಇಫ್ ನಾಟ್ ಬುಲಿಶ್ ಪಾಸಿಟಿವ್ ಔಟ್ಲುಕ್ಕಲ್ಲೇ ಇಟ್ಕೊಂಡಿರಬೇಕು ಅಂತ ಅನಿಸ್ತಾ ಇದೆ ನೋಡಿದ್ರೆ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಈಗ ನೋಡಿ, ಈಗ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅಯ್ಯೋ ನಾನು ಇನ್ಶೂರೆನ್ಸ್ ಕಮ್ಮಿ ಆದ್ಮೇಲೆ ಮಾಡಿಸ್ಬೇಕಾಯ್ತು ಹಾಗೆ ಹಿಂಗೆ ಅಂದರೆ ಏನೂ ತೊಂದರೆ ಇಲ್ಲ. ನೋಡಿ ಇನ್ಶೂರೆನ್ಸ್ ಅಂತ ಅಂದಾಗ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಎಲ್ಲ ಕರೆಕ್ಟಾಗಿರೋ ಬೆನಿಫಿಟ್ ಕೊಟ್ಟರು ಅಂತಂದರೆ ಇವಾಗ 18% ಇದ್ದಿದ್ದು 0 ಆಗ್ತಾ ಹೋಗುತ್ತಲ್ವಾ. ಸೊ ರೀಸ್ಟ್ರಕ್ಚರಿಂಗ್ ಕಾಸ್ಟು ಅದು ಇದು ಅಂದ್ರೂ ಕೂಡ ಸರಿಸುಮಾರು ಒಂದು 15% ಅಷ್ಟಾದರೂ ಜನಗಳಿಗೆ ನೇರವಾಗಿ ಅವರು ಅಷ್ಟನ್ನು ಕೊಡ್ತಾರೆ ಅಂತಂದರೆ ಒಂದು 15% ಲಾಭ ನಮಗೆ ಆಗಬೇಕಾಗಿತ್ತು. ಪ್ರೀಮಿಯಮ್ ಏನು ಕಟ್ತೀವೋ ಅದರಲ್ಲಿ ಉಳಿಸ್ಬೇಕಾಗಿತ್ತು. ಆದರೆ ಕಂಪ್ನಿಗಳೇನು ಮಾಡ್ತಾರೆ, ಈಗ ಬೆಲೆಗಳನ್ನ ಜಾಸ್ತಿ ಮಾಡ್ತಾರೆ. ಯಾರ್ಯಾರು ಎಷ್ಟೆಷ್ಟು ಬೆಲೆ ಜಾಸ್ತಿ ಮಾಡ್ತಾರೆ ಅನ್ನೋದು ಡೇಟಾ ಬಂದಮೇಲೆ ಗೊತ್ತಾಗುತ್ತೆ. ಆದರೆ ಸಾರಾಸಗಟಾಗಿ 15% ನಮಗೆ ಬಿಟ್ಬಿಡ್ತಾರೆ, ಬಿಡೋದಿಲ್ಲ ಕಂಪ್ನಿಗಳು. ಆ ಕಾಸ್ಟು ಈ ಚೇಂಜಸ್ ಹಂಗೆ ಹಿಂಗೆ ಅಂತ ಏನೋ ರೀಸನ್ ಕೊಟ್ಟು ಜಾಸ್ತಿ ಮಾಡೇ ಮಾಡ್ತಾರೆ. ಐ ಥಿಂಕ್ ಒಂದು 5 to 7% ಜಾಸ್ತಿ ಮಾಡ್ಬೋದು. ಅಷ್ಟು ಮಾಡಿದ್ರೂ ಕೂಡ ಒಂದು 8ರಿಂದ 9% ಆದರೂ ನಮಗೆ ಸೇವ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದು ನೋಡೋಣಂತೆ. ಸೊ ಯಾರಾದರೂ ಈಗ ಇನ್ಶೂರೆನ್ಸ್ ತೊಗೊಂಡಿದ್ರಿ ಅಥವಾ ಕಟ್ತಾ ಇದ್ದೀರಾ ಅಥವಾ ಈಗ ಕಟ್ಟಕ್ಕಿದೆ ಅಂತಂದ್ರೂ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇನ್ಶೂರೆನ್ಸ್ ಏನು ಬರುತ್ತೋ ಆವಾಗಿಂದ ಗ್ರೇಸ್ ಪೀರಿಯಡ್ ಇತ್ತು ಅಂತಂದರೆ ನಿಮಗೆ ಸೆಪ್ಟೆಂಬರ್ 22ರಿಂದ ಜಾರಿ ಆಗುತ್ತೆ ಅಂತ ಹೇಳಿದ್ದಾರೆ GSTದು. ಸೊ ಸೆಪ್ಟೆಂಬರ್ 22 ತನಕ ಗ್ರೇಸ್ ಪೀರಿಯಡ್ ಇದೆ ಅಂದರೆ ಅದು ರೇಟ್ ಚೇಂಜಸ್ ಆದಮೇಲೆ ನೀವು ಪೇ ಮಾಡ್ತಾ ಹೋಗ್ಬೋದು. ಇಲ್ಲ ಆಲ್ರೆಡಿ ಕಟ್ ಆಗಿದೆ ಅಂತಂದರೆ ಯೋಚನೆ ಮಾಡಿಬಿಡಿ, ಮುಂದಿನ ವರ್ಷದಿಂದ ಯಾವಾಗ ಇಂಪ್ಲಿಮೆಂಟೇಷನ್ ಆಗುತ್ತೋ ಆವಾಗಿಂದ ಬರ್ತಾ ಹೋಗುತ್ತೆ. ಯಾಕೆಂದರೆ ಹಾಗೆ ಸ್ಪೆಸಿಫಿಕ್ ಆಗಿ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇತ್ತಲ್ವ. ಇವಾಗ ಸೆಪ್ಟೆಂಬರ್ 1ನೇ ತಾರೀಕಿತ್ತು, ಅಯ್ಯೋ ನಾನು ಕಟ್ಬಿಟ್ಟೆ, ಇನ್ನೊಂದು 20 ದಿನ ಕಾದಿದ್ದರೆ ನನಗೆ GST ಕಮ್ಮಿ ಆಗಿರೋದಿಲ್ಲ ಅಂತ ಅನಿಸಿರ್ಬೋದು ನಿಮಗೆ. ಅದರ ರೂಲ್ಸ್ ಅನ್ನೋದು ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೋ ಆವಾಗಿಂದ ಜಾರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅವಕಾಶ ಇದೆ ಅಕ್ಟೋಬರಲ್ಲಿ ಯಾವುದೋ ಒಂದು ಕಟ್ಟಕ್ಕೆ. ಉದಾಹರಣೆಗೆ ನಂದು ಹೆಲ್ತ್ ಇನ್ಶೂರೆನ್ಸ್ ಅಕ್ಟೋಬರಲ್ಲಿದೆ ಕಟ್ಟಕ್ಕೆ, ಲಕ್ಕಿಲಿ ಅಕ್ಟೋಬರ್ಗಿಂತ ಮುಂಚೆ ರಿಸಲ್ಟ್ಸ್ ಬಂದಿದೆ. ಸೊ ಹೋಪ್ಫುಲಿ ನಂದು ಕೂಡ ಇನ್ಶೂರೆನ್ಸ್ ಬೆಲೆ ಕಮ್ಮಿ ಆಗ್ತಾ ಹೋಗ್ಬೋದು, ನೋಡೋಣಂತೆ. ಸೊ ಇದಿಷ್ಟು ಇವತ್ತಿನ ಚಾಸ್ಟಾಗಿತ್ತು. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀನಿ. GST ಕೂಡ ಹೋಗ್ತಾ ಇದೆ ಇವಾಗ, ಇನ್ನೂ ಸ್ವಲ್ಪ ಟರ್ಮ್ ಇನ್ಶೂರೆನ್ಸ್ ಅಗ್ಗವಾಗೇ ಸಿಗುತ್ತೆ, ಕಡಿಮೆಗೆ ಸಿಗುತ್ತೆ. ದಯವಿಟ್ಟು ಅವಕಾಶನ ಉಪಯೋಗಿಸ್ಕೊಳ್ಳಿ. ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನ ನೀವು ಫಿಲಪ್ ಮಾಡ್ತಾ ಹೋಗ್ಬೋದು. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋದು. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.